ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತು ನಾನು ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡಿ ತೋರ್ಸದೇನಿ. ಇದನ್ನ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಇದನ್ನ ಫಸ್ಟ್ ಟೈಮ್ ಕೂಡ ಮಾಡೋರು ಬಿ ಆರಾಮಾಗಿ ಮಾಡ್ಕೋಬಹುದು. ಮತ್ತು 2 ರಿಂದ 3 ಪಟ್ ಅರಳ್ತಾವು. ತಿನ್ನಾಕಂತೂ ಬಹಳ ಮಸ್ತ್ ಆಗಿರ್ತಾವು. ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಹಪ್ಪಳ ಮಾಡಕ ನಾ ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತಗೊಂಡೇನು. ಇದನ್ನ ಚಾನ್ಸ್ಕೊಳ್ಳು. ಈಗ ಹಿಟ್ಟ ನಾವ್ ಯಾವಾಗ್ಲೂ ಚಾಣಿಸ್ ತಗೋಬೇಕು. ಯಾಕಂದ್ರ ಅಕ್ಕಿ ಅದು ಉಳಿದಿತ್ತು, ಮೊಟ್ಟೆ ಉಳಿದಿತ್ತಂದ್ರ ಅದ ನಾವ್ ಹಪ್ಪಳ ಮಾಡ್ಕೊಳಾಗ ಕಟ್ ಆಗೋ ಚಾನ್ಸ್ ಇರ್ತೈತಿ. ನೋಡ್ರಿ ಇದನ್ನ ಚಾನ್ಸ್ಕೊಂಡೇನು. ಈಗ ನಾವ ನೀರ್ ಕಾಯಕ್ಕಿಡೋನು. ಇಲ್ಲನ ಒಂದ್ ಪಾತ್ರೆ ಇಟ್ಕೊಂಡೇನು. ಈಗ ಇದ್ರಾಗ ನೀರ್ ಹಾಕೋಬೇಕು. 1 ಕಪ್ ಹಿಟ್ಟು ತಗೊಂಡೇನ ನಾನು. 2 ಕಪ್ ನೀರ್ ಬೇಕು ನಮಗ. ನೀರ್ ಕಾಯದವು. ಈಗ ಇದ್ರಾಗ ಮಸಾಲೆ ಹಾಕೋನು. ರುಚಿಗೆ ಬೇಕಾಗುವಷ್ಟು ಉಪ್ಪ, 1 ಅರ್ಧ ಚಮಚ ಆಗುವಷ್ಟ ಹಪ್ಪಳ ಖಾರ, 1/4 ಚಮಚ ಆಗುವಷ್ಟು ಜೀರಿಗೆ. ಇವು ನೀರ ಹೆಸರು ಬರ್ಲಿ. ನೀವು ಇದ್ರಾಗ ಮಸಾಲೆ ನಿಮಗೆ ಏನ್ ಬೇಕಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಹಸಿಮೆಣಸಿಕಾಯಿ ಮತ್ತು ಒಣ ಮೆಣಸಿಕಾಯಿ ಪೌಡರ್ ಮಾಡಿ ಬಿ ಹಾಕೋಬಹುದು. ಕರಿ ಮೆಣಸಿಕಾಯಿ ಬಿ ಜಜ್ಜಿ ಹಾಕೋಬಹುದು. ಮಸಾಲೆ ನಿಮಗೆ ಯಾವ ಚಲೋ ಅನಿಸುತ್ತಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ನೀರ್ ಹೆಸರು ಬರ್ಲಿಗ. ಇದ್ ನೋಡ್ರಿ ನೀರ್ ಹೆಸರು ಬಂದಾವು. ಈಗ ಈ ಹಿಟ್ನ್ಯಾಗ ಹಾಕಿ ಮಿಕ್ಸ್ ಮಾಡೋನು. ನೀರು ಎಲ್ಲ ಒಮ್ಮೆ ಹಾಕಬೇಡ್ರಿ, ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋರಿ. ಉಳಿದ ನೀರ್ ಬಿ ಎಲ್ಲ ಹಾಕ್ತಾನ ನಾನು. ಇದ್ ನೋಡ್ರಿ ಇದನ್ನ ಎಲ್ಲ ಚಲೋದಂಗ್ ಮಿಕ್ಸ್ ಮಾಡಿದೆ. ನಾನು ಮುಚ್ಚಿ ಇಡುನು. 1 ಅರ್ಧ ತಾಸು ಬಿಡ್ಬೇಕು ಇದನ್ನ. ಇದನ್ನ ಮುಚ್ಚಿ ಬಿಡ್ತೇನೆ ನಾ. ಈಗ ಅರ್ಧ ತಾಸು ಆಗಣ ತೋರಿಸ್ತೇನೆ ನಾ ನಿಮಗ. ಇದ್ ಹಿಟ್ಟ ಮಿಕ್ಸ್ ಮಾಡಿಟ್ಟ ಅರ್ಧ ತಾಸು ಆತು. ಇದೀಗ ಒಂದ್ ಸ್ವಲ್ಪ ಆರೈತಿವಿ. ನಾವ್ ಇದನ್ನೀಗ ಸ್ಟೀಮ್ ಮಾಡ್ಕೊಳಕ್ ಇಟ್ಕೋಬೇಕು. ಸಣ್ಣ ಉಳ್ಳಿ ಮಾಡ್ಕೋಬೇಕು. ಇವತ್ನ ತಿಳುವ ಮಾಡ್ಕೋರಿ. ಬಹಳ ಡಿಪ್ ಆಗಿ ಮಾಡಿ ಇಟ್ಕೊಂಡ್ರಿ ಅಂದ್ರ ಚಲೋದಂಗ ಸ್ಟೀಮ್ ಆಗಂಗಿಲ್ಲ ಒಳಗೆಲ್ಲ ಹಿಟ್ಟ. ಆಗ ಹಪ್ಪಳ ಕಟ್ ಆಗೋ ಚಾನ್ಸ್ ಇರ್ತೈತಿ. ಈ ತರ ತಿಳುವು ಮಾಡಿ ನೀವು ಒಂದ್ ಚಾನ್ಗಿ ಇಲ್ಲಂದ್ರ ಸ್ಟೀಮರ್ ಅದು ಇತ್ತು ನಿಮ್ ಕಡೆ ಅಂದ್ರ ಅದ್ರಾಗ ಇಟ್ಟು ಬಿ ಮಾಡ್ಕೋಬಹುದು. ನನ್ ಕಡೆ ಈ ತರ ಒಂದ್ ಪ್ಲೇಟ್ ಐತಿ. ಇದಕ್ಕೊಂದ್ ಸ್ವಲ್ಪ ಮೊದಲ ಎಣ್ಣೆ ಹಚ್ತಾನ ನಾನು. ಬ್ರಷ್ಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚರಿ. ಇದಕ್ಕ ಬಾಳ ಏನ್ ಬೇಡ. ಎಣ್ಣೆ ಹಚ್ಕಶಿಂದ ಈ ತರ ಮಾಡಿ ಇಟ್ಕೋಬೇಕು ನಾವ. ನೋಡ್ರಿ ಈ ತರ ತಿಳುವಾಗಿ ಮಾಡ್ಕೊಂಡ ಈ ಪ್ಲೇಟ್ ಮ್ಯಾಗ ಇಟ್ಕೋಬೇಕು. ಇದ್ ನೋಡ್ರಿ ಈ ತರ ಮಾಡಿ ಇಟ್ಕೊಂಡೇನು. ನಡಿವಿ ಈ ತರ ತೂತ್ ಮಾಡ್ಕೋರಿ. ಈಗ ಇದನ್ನ ನಾವ ಸ್ಟೀಮ್ ಮಾಡಕ್ ಇಟ್ಕೊಳ್ಳು. ನಾ ಇಲ್ಲಿ ಇಡ್ಲಿ ಪಾತ್ರೆ ತಗೊಂಡೇನು. ಇದ್ರಾಗ ಇಡಾದೇನ ಇದನ್ನ. ಇದ್ ನೋಡ್ರಿ ಇಟ್ಟಿದೆನ್ನ ಇದ್ರಾಗ. ಇದನ್ನ ಮುಚ್ಚಕಶಿಂದ ನಾವು 20 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಮೀಡಿಯಂ ಊರಿಯಲ್ಲಿ ಇಟ್ಟ 20 ನಿಮಿಷ ಕುದಿಸ್ಕೋಬೇಕು. ಇದನ್ನ 20 ನಿಮಿಷ ಆದ್ಮೇಲೆ ತೋರಿಸ್ತೇನೆ ನಾ ನಿಮಗ. ಕುದಿಯಾಕಿಟ್ಟ 20 ನಿಮಿಷ ಆತು. ಇವ್ ಆಗಿದಾವು. ತಕ್ಕೊಳ್ಳು ಈಗ ಒಂದ್ ಪ್ಲೇಟ್ನ್ಯಾಗ. ಸುಡ್ತಿರ್ತೈತಿ, ಆರಾಮಾಗಿ ತಕ್ಕೋರಿ. ಈಗೆಲ್ಲ ತಕ್ಕೊಂಡೆನ್ ನಾನು. ಇದನ್ನ ತಕ್ಕೊಂಡೆಲ್ಲ. ಇದನ್ನ ನಾವೀಗ ನಾದ್ಕೋಬೇಕು. ಬಿಸಿ ಐತಿದ. ಅದನ್ನ ನಾದ್ಕೊಳಕ ನೀವು ಈ ತರ ಒಂದ್ ಕವರ್ ಬಿ ತಗೋಬಹುದು. ಇಲ್ಲಂದ್ರ ಕಾಟನ್ ಬಟ್ಟೆಯಲ್ಲಿ ಬಿ ಮಾಡ್ಕೋಬಹುದು. ನೀವು ಪಾಲಿಥಿನ್ ಯೂಸ್ ಮಾಡೋದು ಬೇಡ ಅಂದ್ರೆ ನೀವು ಕಾಟನ್ ಬಟ್ಟೆ ತಗೊಂಡ್ ಬಿ ಮಾಡ್ಕೋಬಹುದು. ಇದನ್ನೀಗ ಇದ್ರಾಗ ಹಾಕ್ತೇನೆ ನಾನು. ಇದನ್ನ ಇದ್ರಾಗ ಹಾಕಿ ಇದ್ ನೋಡ್ರಿ ಈ ತರ ಚಲೋದಂಗ ನಾದ್ಕೋಬೇಕು. ಸುಡ್ತಿರ್ತೈತಿ. ಕೈಲಿ ಆಗೋದಿಲ್ಲ ಅಂದ್ರೆ ನೀವು ಈ ತರ ಒಂದ್ ಕಟೋರಿ ಅದು ತಗೊಂಡ್ಬಿ ಮಾಡ್ಕೋಬಹುದು. ಇದ್ ನೋಡ್ರಿ ಈ ತರಲೇ ಏನ ಬಿ ಆರಾಮಾಗಿ ಮಾಡ್ಕೋಬಹುದು ನಾವ. ಇದ್ ನೋಡ್ರಿ ಒಂದ್ 5 ನಿಮಿಷ ನಾದಿದೆ ನಾನು. ಇದನ್ನೀಗ ಪ್ಲೇಟ್ನ್ಯಾಗ ತಕ್ಕೊಳ್ಳೋನು.
ಇದು ನೋಡ್ರಿ ಪ್ಲೇಟ್ನ್ಯಾಗ ತಕ್ಕೊಂಡೆ ಅನ್ನ ಹಪ್ಪಳ ನೀವು ಎಷ್ಟು ದೊಡ್ಡ ಮಾಡ್ಕೋರ್ಲೆ ನೋಡಿ ಕಸಿಂದ ಉಳ್ಳಿ ಮಾಡ್ಕೋರಿ. ಈಗ ಲಡ್ಸ್ಕೊಳಕ್ ನೋಡ್ರಿ ನಾ ಇಲ್ಲಿ 2 ಕವರ್ ತಗೊಂಡೇನಿ. ಈ ತರ ಈ ಉಳ್ಳಿ ಇಟ್ಕೊಂಡ ಇದ್ ಮ್ಯಾಗ ಇನ್ನೊಂದು ಕವರ್ ಇಟ್ಕೋಬೇಕು. ಈ ತರ ಇಟ್ಕೊಂಡೆ ಲಡ್ಸ್ಕೊಳ್ನು. ಈ ಹಪ್ಪಳ ನೋಡ್ರಿ ನೀವ್ ಎಷ್ಟು ಬೇಕಾದಾಗ ತಿಳು ಮಾಡ್ಕೋಬಹುದು. ಎಷ್ಟು ತಿಳು ಮಾಡ್ಕೊಂಡ್ರ ಬಿ ಬರ್ತಾವು. ನೋಡ್ರಿ ಲಡ್ಸ್ಕೊಂಡ್ ಕಸಿಂದ ಮೇಲಿನ ಕವರ್ ತಕ್ಕೊಳ್ಳು. ನಿಮ್ಗೇನ್ ಶೇಪ್ ಹೆಂಗೂ ಬಂದ್ರ ನಡಿತೈತಂದ್ರ ನೀವು ಹಾಗೆ ಎಷ್ಟು ದೊಡ್ಡ ಬೇಕಲ್ಲ ಅಟ್ ಲಡ್ಸ್ಕೊಂಡ್ ಒಣ ಹಾಕೋಬಹುದು. ಇಲ್ಲಂದ್ರ ನಮ್ ಈ ತರ ಒಂದ್ ಡಬ್ಬಿ ಬಾಯಿ ತಗೊಂಡ ಕಟ್ ಮಾಡ್ಕೋರಿ. ಕರೆಕ್ಟ್ ಆಗಿ ಶೇಪ್ ಬರ್ತಾವು. ಇದನ್ನ ತಕ್ಕೊಳ್ಳೋನು ಸೈಡ್ ತಕ್ಕೊಂಡ ನೋಡ್ಬೋದು ನೀವು ಎಷ್ಟು ತೆಳ್ಳಗೈತಿ ಹಪ್ಪಳತ್ತಲ್ಲಿ. ಎಷ್ಟು ತೆಳ್ಳಗ್ ಮಾಡ್ಕೊಂಡ್ರ ಬಿ ಇದೇನ್ ಕಟ್ ಆಗಂಗಿಲ್ಲ ಏನಿಲ್ಲ. ಇದನ್ನ ನಾವೀಗ ಬಿಸಿಲಾಗ ಒಣ ಹಾಕೋಬೇಕು. ಎಲ್ಲಾ ಹಪ್ಪಳ ಬಿ ಇದೇ ತರ ಮಾಡ್ಕೋತೇನೆ ನಾನು. ನೀವ ಆ ತರ ಕೈಲೇ ತೆಗದ್ ಬಿ ಹಾಕೋಬಹುದು. ಇಲ್ಲಂದ್ರೆ ಈ ಪಾಲಿಥಿನ್ ಮ್ಯಾಗ ಲಡ್ಸ್ಕೊಂಡಿರ್ತೇವಲ್ಲ ಈ ಪಾಲಿಥಿನ್ ಡೈರೆಕ್ಟ್ ಓದ್ ಕಸಿಂದ ಬಿ ಹಾಕಬಹುದು. ಕೈಯಾಗ ತಗೊಂಡ್ ಕಸಿಂದ ಈ ತರ ನೋಡ್ರಿ ಹಾಕಿ ಮೇಲ್ಗಡೆಯಿಂದ ಆರಾಮಾಗಿ ನಾವು ಪಾಲಿಥಿನ್ ತಕೋಬಹುದು. ಬಹಳ ಸಿಂಪಲ್ ಐತಿ. ಈ ತರ ಬಿ ಮಾಡ್ಕೋಬಹುದು ನೀವ. ಎಲ್ಲಾ ಹಪ್ಪಳ ಬಿ ಮಾಡ್ತೇನೆ ಇದೇ ತರ ನೋಡ್ರಿ. ಎಲ್ಲಾ ಹಪ್ಪಳ ಮಾಡಿ ಹಾಕಿದನ್ನ ನಾನು ಇವತ್ನ 2 ದಿನ ನಾವು ಬಿಸಿಲಾಗ ಒಣಸ್ಕೋಬೇಕು. ಒಣಗಿದ ಬಳಕ ತೋರಿಸ್ತಾನ ನಾ ನಿಮಗ. ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಇವ ಒಣಗಿದಾವು ನೋಡ್ಬೋದು ನೀವ. ಏನ್ ಮಸ್ತಾಗಿ ಬಂದಾವ್ ಹಪ್ಪಳತ್ತಲ್ಲಿ. ಈಗ ಇವತ್ತು ನಾನು ಚಲೋದಂಗ ಒಣಿಸಿ ಇಟ್ಕೊಂಡೇನು. ಈಗ ನಿಮಗ ಫ್ರೈ ಮಾಡಿ ತೋರಿಸ್ತೇನು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಹಪ್ಪಳ ಹಾಕ್ತೇನು ನೋಡ್ರಿ. ಹಪ್ಪಳ ಏನ್ ಮಸ್ತಾಗಿ ಅರಳಿ ಬರತೈತಿ. ಬಾಳ ಮಸ್ತಾಗಿ ಬಂದಾವ್ ಹಪ್ಪಳ. ಮತ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ನಾನು ಈಗ ಎಷ್ಟ್ ಬೇಕಟ್ಟ ಫ್ರೈ ಮಾಡ್ಕೊಂಡ ಉಳಿದ ಡಬ್ಬಿ ತುಂಬಿಡ್ತೇನು ನೋಡ್ರಿ. ಏನ್ ಮಸ್ತಾಗಿ ಬಂದಾವು ನೋಡಿದ್ರಲ್ಲ. ಹಪ್ಪಳ ಮಾಡ್ಕೊಳ್ಳೋದು ಸಿಂಪಲ್ ಇದ್ರ ಬಿ ಅರಳಿ ಎಷ್ಟು ದೊಡ್ಡ ಆಗಿದಾವು. 4 ರಿಂದ 5 ಪಟ್ಟು ದೊಡ್ಡ ಆಗಿದಾವ್ ಹಪ್ಪಳ. ಮತ್ತೆ ತಿನ್ನಾಕು ಬಹಳ ಮಸ್ತ್ ಆಗಿರ್ತತಿ. ನಾವ್ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಈರುಳ್ಳಿ ಟೊಮೆಟೊ ಅದು ಕಟ್ ಮಾಡಿ ಹಾಕೊಂಡ್ ತಿಂದ್ರ ಚಾಟ್ ಟೈಪ್ ಬಹಳ ಮಸ್ತ್ ಆಗಿರ್ತತಿ. ನೀವು ಒಮ್ಮೆ ಈ ತರ ಮಾಡಿ ನೋಡ್ರಿ. ತುಂಬಾ ಚೆನ್ನಾಗಿ ಬಂದಾವ್ ಹಪ್ಪಳ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದ.